ಕೇಂದ್ರದ ಈ ಯೋಜನೆಯಲ್ಲಿ ಸಿಗುತ್ತೆ 80,000 ಸಾಲ. ಆಧಾರ್ ಕಾರ್ಡ್ ಇದ್ರೆ ಸಾಕು. ಭಾರತದ ಕೇಂದ್ರ ಸರ್ಕಾರ ಬಡವರು ಮತ್ತು ಕಡಿಮೆ ಆದಾಯದ ಜನರ ಜೀವನ ಮಟ್ಟವನ್ನು ಉನ್ನತ ಮಟ್ಟಕ್ಕೆ ಎತ್ತಲು ಹಲವಾರು ಜನಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಈ ಸರದಿಯಲ್ಲಿ ಸೇರಿದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪ್ರಧಾನ್ ಮಂತ್ರಿ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡಲು ವಿನೂತನ ಪ್ರಯತ್ನವಾಗಿದೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯವಹಾರಗಳು ವಿಸ್ತರಿಸಲು ಅಥವಾ ಸ್ಥಿರವಾಗಿರಿಸಲು ಕಡಿಮೆ ಬಡ್ಡಿ ದರದಲ್ಲಿ ಸುಲಭ ಸಾಲವನ್ನು ಒದಗಿಸುತ್ತದೆ. ಈ ಮೂಲಕ ಆರ್ಥಿಕ ಶ್ರೇಣೀಕರಣಕ್ಕೆ ಅವಕಾಶ ಸೃಷ್ಟಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಮೊದಲನೇ ಹಂತದಲ್ಲಿ 10,000 ಸಾಲ ಲಭ್ಯವಿರುತ್ತೆ. ಎರಡನೇ ಹಂತದಲ್ಲಿ 20,000 ಸಾಲ ಲಭ್ಯವಿರುತ್ತೆ. ತೃತೀಯ ಹಂತದಲ್ಲಿ 50,000 ಸಾಲ ಸಿಗುತ್ತೆ. ಈ 3 ಹಂತಗಳ ಮೂಲಕ ಒಟ್ಟು 80,000 ರೂಗಳವರೆಗೆ ಸಾಲ ಪಡೆಯಬಹುದು. 7% ಬಡ್ಡಿ ಸಬ್ಸಿಡಿಯನ್ನು ಯೋಜನೆ ಅಡಿಯಲ್ಲಿ ನೀಡಲಾಗ್ತಿದೆ. ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ವಾರ್ಷಿಕ 1,200 ರೂಗಳು ಕ್ಯಾಶ್ ಬ್ಯಾಕ್ ಲಭ್ಯವಿರುತ್ತೆ. ಈ ಯೋಜನೆಯಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ಯಾವುದೇ ಗ್ಯಾರಂಟಿ ಅಗತ್ಯವಿಲ್ಲ. ಕೇವಲ ಆಧಾರ್ ಕಾರ್ಡ್ ಹೊಂದಿದ್ದರೆ ಸಾಲ ಲಭ್ಯವಿರುತ್ತೆ. ಈ ಯೋಜನೆಯ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಸೀಮಿತವಲ್ಲ. ತರಕಾರಿ, ಹಣ್ಣು, ಉಡುಪು ಸೇರಿದಂತೆ ವಿವಿಧ ಸಣ್ಣ ವ್ಯಾಪಾರ ನಡೆಸುವವರು ಈ ಯೋಜನೆಯಿಂದ ಲಾಭ ಪಡೆಯಬಹುದು. ಇದು ನೈಜ ಜೀವನೋಪಾಯವನ್ನು ನಡೆಸಲು ಅಗತ್ಯವಿರುವ ಬಂಡವಾಳವನ್ನು ಒದಗಿಸುವ ಮೂಲಕ ಉದ್ಯೋಗಾವಕಾಶವನ್ನು ಸೃಷ್ಟಿಸುತ್ತದೆ. ಸರ್ಕಾರಿ ಬ್ಯಾಂಕ್ ಅಥವಾ ಮಾನ್ಯ ಪ್ರತಾಪ ನಿಯಮಗಳಿಗೆ ಭೇಟಿ ನೀಡಿ. ನಂತರ ಇಲ್ಲಿ ನಿಮಗೆ ಒಂದು ಫಾರ್ಮ್ ಅನ್ನು ನೀಡಲಾಗ್ತದೆ. ಅದರಲ್ಲಿ ನಿಮ್ಮ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ನೀವು ಯಾವ ವ್ಯವಹಾರಕ್ಕಾಗಿ ಸಾಲ ತೆಗೆದುಕೊಳ್ತಿದ್ದೀರಿ ಎಂದು ನಿಮ್ಮ ವ್ಯಾಪಾರದ ವಿವರಗಳನ್ನು ನೀಡಬೇಕು. ನಂತರ ಅಗತ್ಯವಾದ ಎಲ್ಲ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಬೇಕು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಆರ್ಥಿಕ ಪುನರ್ಜೀವನದ ದಾರಿ ಎಂದು ಹೇಳ್ಬೋದು. ಕಡಿಮೆ ಬಡ್ಡಿದರ, ಗ್ಯಾರಂಟಿ ಇಲ್ಲದ ಸಾಲ ಮತ್ತು ಸಬ್ಸಿಡಿ ಸಹಾಯಧನದಿಂದ ಇದು ಬಡ ವರ್ಗದ ವ್ಯಾಪಾರಿಗಳಿಗೆ ಹೊಸ ಭರವಸೆ ತಂದಿದೆ ಅಂತಾನೆ ಹೇಳ್ಬೋದು. ಸಮಾಜದ ಕಡಿಮೆ ಆದಾಯದ ವರ್ಗಗಳಿಗೆ ಆರ್ಥಿಕ ಸಮಾನತನ ಒದಗಿಸಲು ಈ ಯೋಜನೆಯಂತಹ ಕ್ರಮಗಳು ಮುಖ್ಯವಾಗಿದ್ದು, ಇದು ಭಾರತೀಯ ಆರ್ಥಿಕತೆ ಸಮಗ್ರ ಬೆಳವಣಿಗೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಾನೆ ಹೇಳ್ಬೋದು. ಮತ್ತು ಇಂತಹ ಉತ್ತಮವಾದ ಮಾಹಿತಿ ಯಾವುದೇ ಇದ್ರೂ ನಿಮ್ಮ ವಿಡಿಯೋವನ್ನು ಜಾಸ್ತಿ ಶೇರ್ ಮಾಡಿ ಅಂತ ಹೇಳ್ತಾ, ಕಾರ್ಡ್, ವಿಳಾಸದ ಪುರಾವೆ, ಬ್ಯಾಂಕ್ ಖಾತೆ ಇವೆಲ್ಲವೂ ನೀವು ಭರ್ತಿ ಮಾಡಿ ಅರ್ಜಿನ ಫುಲ್ ಮಾಡಿ ಕೊಟ್ರೆ ನಿಮ್ಗೆ ಸಾಲದ ಲಭ್ಯ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.